ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ನಾನು ನಿಮ್ಮ ಪ್ರೀತಿಯ ಪಾಸ್ಟರ್ ಲೋಕೇಶ್ ಮಾತಾಡೋದು. ಕೀರ್ತನೆ 1ನೇ ಅಧ್ಯಾಯ 5-6ನೇ ವಾಕ್ಯದಲ್ಲಿ, ಆದಾದರಿಂದ ದುಷ್ಟರು ನ್ಯಾಯ ವಿಚಾರಣೆಯಲ್ಲಿ, ಪಾಪಾಂತರು ನೀತಿವಂತರ ಸಭೆಯಲ್ಲಿ ನಿಲ್ಲುವುದಿಲ್ಲ. ಆಗ ದುಷ್ಟರು ನ್ಯಾಯ ವಿಚಾರಣೆಯಲ್ಲಿ ನಿಂತ್ಕೊಳ್ತಾರಂತೆ, ಪಾಪಾತ್ಮರು ನೀತಿವಂತರ ಸಭೆಯಲ್ಲಿ ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ದುಷ್ಟರು ನ್ಯಾಯ ವಿಚಾರಣೆ, ಕೋರ್ಟು ಕಚೇರಿಗಳಲ್ಲಿ, ಸ್ಟೇಷನ್ಗಳಲ್ಲಿ ನಿಲ್ಕೊಳ್ತಾರೆ. ಪಾಪ ಮಾಡೋರು ಸಭೆಗಳಲ್ಲಿ ನೆಲೆ ನಿಲ್ಲಕ್ಕಾಗಲ್ಲ, ಚರ್ಚ್ಗಳಲ್ಲಿ ನೆಲೆ ನಿಲ್ಲೋದಕ್ಕಾಗೋದಿಲ್ವಂತೆ. ಪಾಪ ಅಂತ ಹೇಳುವಾಗ ಅನೇಕ ಪಾಪ ಮಾಡೋ ಕಾರ್ಯಗಳು, ಇಂಥವ್ರು ಮಾಡೋರು ಸಭೆಯಲ್ಲಿ ನಿಲ್ಲೋದಕ್ಕಾಗೋಲ್ಲ, ದೇವರನ್ನ ಆರಾಧಿಸೋದಕ್ಕಾಗೋದಿಲ್ಲ, ಅವರು ಸಭೆಯಿಂದ ದೂರ ಇರ್ತಾರೆ. 6ನೇ ವಾಕ್ಯದಲ್ಲಿ, ಕೀರ್ತನೆ 1:6ರಲ್ಲಿ, ಯೆಹೋವನು ನೀತಿವಂತರ ಮಾರ್ಗವನ್ನು ಲಕ್ಷಿಸುವನು. ನೀತಿವಂತರಾಗಿ ಯಾರೆಲ್ಲ ಪರಿಶುದ್ಧವಾಗಿ ನೀತಿವಂತರಾಗಿದ್ದು ದೇವರನ್ನ ಆರಾಧಿಸ್ತಾರೋ ಅವರು ಸಭೆಯಲ್ಲಿ ನೆಲೆ ನಿಲ್ಲೋದಕ್ಕೆ ಸಾಧ್ಯ. ಅಂಥವರ ಮಾರ್ಗವನ್ನು ದೇವರು ಲಕ್ಷಿಸುತ್ತಾನೆ. ದುಷ್ಟರ ಮಾರ್ಗವು ನಾಶವಾಗಿ ಹೋಗುವುದು. ಸಭೆ ಬಿಟ್ಟು ದೇವರನ್ನ ಮರೆತು ದೇವ್ರನ್ನ ಆರಾಧನೆ ಮಾಡ್ದಿಲ್ದಂಗೆ ಅವರಿಷ್ಟದಂಗೆ ಯಾರೆಲ್ಲ ನಡೀತಾರೋ ಅವರೆಲ್ಲರೂ ನಾಶವಾಗಿ ಹೋಗ್ತಾರಂತೇಳಿ ದೇವರ ವಾಕ್ಯ ಹೇಳುತ್ತೆ. ಆಮೇನ್. ಹಲ್ಲೆಲೂಯಾ.